ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ಸರ್ ಎಲ್ಲರೂ ಈ ಕಡೆ ಬನ್ನಿ ಸರ್. ಅಧ್ಯಕ್ಷತೆ ಬರ್ತಾರೆ ಅದು ಇದು ನೋಡ್ತಾರೆ बोलो भारत माता की बोलो भारत माता की ಆಗ್ರಿ ಘೋಷಣೆ बोलो भारत माता की बोलो भारत माता की बोलो भारत माता की ಭಾರತ್ ಪಕ್ಷಕ್ಕೆ ಸುಮಾರು 1 ವಾರಗಳ ಹೋರಾಟವನ್ನು ನಾವು KB ಮುಂದೆ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಹುಬ್ಬಳ್ಳಿಯಿಂದ ಅಧಿಕಾರಿಗಳು ಬಂದು ಒಂದು ಭರವಸೆಯನ್ನು ಕೊಟ್ಟಿದ್ದರು. ಏನಪ್ಪ ಅಂದರೆ ನಿಮ್ಮ ಕೂಡಲೇ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತೇಳಿ. ಅದರ ಪ್ರಕಾರ ನಿನ್ನೆ ಇಲಾಖೆ ವತಿಯಿಂದ 1200 ಸ್ಕ್ವೇರ್ ಫೀಟ್ವರೆಗೂ ವಿದ್ಯುತ್ ಸರಬರಾಜು ಮಾಡುವ ಬಗ್ಗೆ ಒಂದು ಆದೇಶವನ್ನು ಕಳಿಸಿದ್ದಾರೆ. ಅದಕ್ಕೆ ಈ ಹೋರಾಟದ ಈ ಆದೇಶದ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಕೆಂಗನಾಳ್ ಸಾಹೇಬರು ಮಾತಾಡ್ತಾರೆ. 5ನೇ ತಾರೀಕಿನಿಂದ 1 ವಾರದವರೆಗೆ ಬೆಸ್ಕಾಂ ಕಚೇರಿಯ ಆವರಣದಲ್ಲಿ ಸಾರ್ವಜನಿಕರಿಗೆ ಆಗುತ್ತಿರುವ ವಿದ್ಯುತ್ ಸಂಪರ್ಕದ ಬಗ್ಗೆ 1 ವಾರ ನಾವು ಹೋರಾಟವನ್ನು ಮಾಡಿದ್ದೀವಿ. ಆ ಹೋರಾಟಕ್ಕೆ ಮಣಿದು ಬೆಸ್ಕಾಂ ಇಲಾಖೆ ಮಾನ್ಯ 16ನೇ ತಾರೀಕಿಗೆ ಒಂದು ಆದೇಶವನ್ನು ಕಳಿಸಿದರು. ಆ ಆದೇಶ ಏನಪ್ಪ ಅಂತಂದರೆ 1200 ಸ್ಕ್ವೇರ್ ಫೀಟ್ ಒಳಗಡೆ ಇರುವಂಥ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡಬೇಕಂತ ಆದೇಶ ಮಾಡಿದ್ದಾರೆ. ಸುಮಾರು 2024ರಿಂದ 2024 ಡಿಸೆಂಬರ್ದಿಂದ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿತ್ತು. ಆ ಆದೇಶದ ನೆಪವನ್ನು ಹೇಳಿ ಸಾರ್ವಜನಿಕರಿಗೆ ಕರ್ನಾಟಕ ರಾಜ್ಯಾದ್ಯಂತ ವಿದ್ಯುತ್ ಸಂಪರ್ಕವನ್ನು ಕೊಡುವುದನ್ನು ನಿಲುಗಡೆ ಮಾಡಿದರು. ಅದರ ಪರಿಣಾಮವಾಗಿ ನಾವು ಹಲವಾರು ಬಾರಿ ಹೋರಾಟಗಳನ್ನು ಮಾಡ್ಕೋತ ಬಂದಿದ್ದೇವೆ. ಈ ವಿದ್ಯುತ್ ಸಂಪರ್ಕದ ಬಗ್ಗೆ ಹೋರಾಟ ಮಾಡಿದ ಯಾವುದಾದ್ರೂ ಪಕ್ಷ ಇದ್ದರೆ ಅದು ರೈತ ಭಾರತ ಪಕ್ಷ.
ಏನು ಕಾಂಗ್ರೆಸ್ ಆಳುವಂಥ ಕಾಂಗ್ರೆಸ್ ಸರ್ಕಾರ, ವಿರೋಧ ಪಕ್ಷವಿದ್ದಂಥ JDS ಕಾಂಗ್ರೆಸ್ಸು, ಇನ್ನೂ ಹಲವಾರು ಪಕ್ಷಗಳು ಈ ವಿಚಾರವಾಗಿ ಯಾರೂ ಒಬ್ಬರು ಇದರ ಬಗ್ಗೆ ಚಕಾರ ಎತ್ತಲಿಲ್ಲ. ಅಂತಿಮವಾಗಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ರೈತ ಭಾರತ ಪಕ್ಷದ ನಡೆ ಸಾರ್ವಜನಿಕರ ಕಡೆ ಅಂತ. ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಎಷ್ಟೊಂದು ಮಾಡಕತ್ತಾವ ಸರ್ಕಾರಗಳಂತಂದ್ರೆ ಆ ಸರ್ಕಾರಗಳು ನೋಡಿದ್ರೆ ಕಾವಾಗ್ತೀರಿ. ಡೈಲಿ ಒಂದು ಮಾಧ್ಯಮ ಮುಖಾಂತರ ನೋಡ್ತೀರಿ, ಎಲ್ಲರ ಮುಖಾಂತರ ನೋಡ್ತೀರಿ. ಸಾರ್ವಜನಿಕರ ಬಗ್ಗೆ ಕಿಂಚಿತ್ತು ಕಾಳಜಿ ಇರುವ ಸರ್ಕಾರಗಳಿಗೆ ಈ ಕಾಂಗ್ರೆಸ್ BJP ಸರ್ಕಾರವನ್ನು ಹಿಮ್ಮೆಟ್ಟಿಸುವ ಸಲುವಾಗಿ ಈ ಒಂದು ರೈತ ಭಾರತ ಪಕ್ಷವನ್ನು ಉದಯವಾಗಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ರೈತ ಭಾರತ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಒಂದು ಭದ್ರವಾಗಿ ಗೊಳಗ್ತೇವೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೇಳೋದಿಷ್ಟೇ, ಈ OC ಒಂದು CC ಅಂತ ಇಷ್ಟಿಂದ ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟು, ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತ ನೆಪ ಹೇಳಿ ಬಡ ಜನರಿಗೆ ವಿದ್ಯುತ್ ಸಂಪರ್ಕ ನೀಡ್ತಿದ್ದಿಲ್ಲ. ಈ ಒಂದು ಆದೇಶದಾಗ ನೋಡಿದ್ರೆ ಅದರ ಆದೇಶದಲ್ಲಿ ಏನೂ ಇಲ್ಲ. ಸುಪ್ರೀಂ ಕೋರ್ಟ್ದ ಆದೇಶ ಎದಕ್ಕಿದೆಯಪ್ಪ ಅಂತಂದರೆ, ಒಂದು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಇರ್ತವೆ, ಆ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಅಷ್ಟೇ ಬರುತ್ತೆ ಇದು ನಿಮ್ಗೆ ಹೇಳ್ಬೇಕಂದ್ರೆ ಲಾಗು. ಆಮ್ಯಾಗ 30-40ಕ್ಕಿಂತ ಮ್ಯಾಗ್ ಜಾಸ್ತಿ ಇರ್ತಾವಲ್ಲ ಆ ಸ್ಕ್ವೇರ್ ಫೀಟ್ ಇದು ಬರುತ್ತೆ ಲಾಗು. ಇವೆಲ್ಲ ಏನೈತಿ ಒಂದು ರಾಜಕಾರಣಿಗಳ ಷಡ್ಯಂತ್ರದಿಂದ. ಅಂದ್ರೆ ಏನಾಯಿತು, ಸರ್ಕಾರ ಇಲೆಕ್ಷನ್ ಬರೋಕ್ಕಿಂತ ಮುಂಚೆ ಒಂದು ಘೋಷಣೆ ಮಾಡಿತ್ತು, ಗೃಹ ಜ್ಯೋತಿ ಅಂತ ಹೇಳಿಸಿತ್ತು. ಆ ಗೃಹ ಜ್ಯೋತಿಯ ಹಲವಾರು ಗ್ರಾಹಕರಿಗೆ ಕೊಡೋದಾಗ್ತದೆ ತಿಳ್ಕೊಂಡು ನೆಪವನ್ನು ಹೇಳಿ ಇಷ್ಟು ಸುಮಾರು 1 ವರ್ಷದಿಂದ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಡಲಾರ್ದೆ ಆ ಗೃಹ ಜ್ಯೋತಿಯನ್ನು ವಂಚನೆ ಮಾಡಿದರು ಸಾಮಾನ್ಯ ಜನರಿಗೆ. ಇನ್ನೂ ಹಲವಾರು ನಮ್ಮ ಬೇಡಿಕೆಗಳಿದ್ದಾವೆ. ನಮ್ಮ ವಿಚಾರ ಏನಿತ್ತು, ಟೋಟಲ್ ನಾವು 11 ಪಾಯಿಂಟ್ ಇಟ್ಕೊಂಡು ನಾವು ಹೋರಾಟ ಮಾಡಿದ್ದೀವಿ. ಆ 11 ಪಾಯಿಂಟ್ನಲ್ಲೇ ಮೇಜರ್ ಇಂಪಾರ್ಟೆಂಟು ಒಂದಿತ್ತು OCCC ಅಂತ ಹೇಳಿ. ಆ OCCC ಬದಲೇ ನಮಗೆ ಮೊದಲು ಕೊಡ್ರಿ, ಇನ್ನೂ 10 ಪಾಯಿಂಟ್ ಬಗ್ಗೆ ನೀವು ಇನ್ನೊಂದು ವಾರ ಟೈಮ್ ತೊಗೊಳ್ರಿ, ವಾರ ಟೈಮ್ ತೊಗೊಂಡ್ಬಿಟ್ಟು ನಮ್ಗೆ ಆದೇಶ ಕೊಡ್ರಿ ಅಂತ ಹೇಳಿದ್ವಿ. ಆದ ಕಾರಣ ಅವರು ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿದರು. ಏನು OCCC ಇತ್ತು ಅದರ ಬಗ್ಗೆ ಅವರೇನ ಅಧಿಕಾರಿಗಳು OCCC ಬಗ್ಗೆನೇ ಒಂದು ಜಾಗೃತಿ ವಹಿಸಿ ಇಲ್ಲಿರ್ತಕ್ಕಂಥ ಎಲ್ಲ 7 ಜಿಲ್ಲೆ, ನಮ್ಮ ಹೆಸ್ಕಾಂ ವ್ಯಾಪ್ತಿಯಲ್ಲಿ 7 ಜಿಲ್ಲೆ ಬರ್ತಾರೆ, ಆ 7 ಜಿಲ್ಲೆಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಆದ ಕಾರಣ ಇನ್ನು ಮುಂದಿನ ಇಲ್ಲಿರ್ತಕ್ಕಂಥ ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ಅಧಿಕಾರಿಗಳು, ಈ ಅಧಿಕಾರಿಗಳು ಹೆಂಗಾಗಿದ್ದಾರಪ್ಪ ಅಂತಂದರೆ ಜನಪ್ರತಿನಿಧಿಗಳ ಕೈಗೊಂಬೆಯಾಗಿ ಕೆಲಸ ಮಾಡಕತ್ತಾರೆ. ಆ ಜನಪ್ರತಿನಿಧಿಗಳು ಏನು ಹೇಳ್ತಾರೆ ಅದನ್ನ ಮಾಡ್ಕೊತಾರೆ ಅವರು. ಇವು ಆದೇಶಗಳು ಹೊರಡ್ತವೆ, ಅವು ಆದೇಶಗಳಿಗೆ ಒಟ್ಟ ಅವರು ಇದಿಲ್ಲ, ಸಮಸ್ಯೆ ಪರಿಹರಿಸುವ ಕೆಲೆಗೆ ಇಲ್ಲ. ಬರೀ ಆನ್ಲೈನ್ ಮೀಟಿಂಗು ಇಂಥವೆಲ್ಲ ಮಾಡ್ತಾರೆ ಹೊರತಾಗಿ ಸಾರ್ವಜನಿಕರ ಸಮಸ್ಯೆ ಬಗ್ಗೆ ಇದು ಮಾಡ್ತಾ ಇಲ್ಲ. ಆದ ಕಾರಣ ನಾನು ಬಿಜಾಪುರ ಜಿಲ್ಲೆ ಅಧಿಕಾರಿಗಳಿಗೆ ಹೇಳೋದಿಷ್ಟೇ, ಜನಪ್ರತಿನಿಧಿಗಳಿಗೆ ಹೇಳೋದಿಷ್ಟೇ, ಸಾಮಾನ್ಯ ಜನರಿಗೆ ಏನು ಸಿಗಬೇಕಾಗಿದೆ ಮೂಲಭೂತ ಸೌಕರ್ಯಗಳು, ಏನು ವಿದ್ಯುತ್ ಸಂಪರ್ಕದಲ್ಲಿ ಕಾನೂನು ಏನು ಸರ್ಕಾರ ಏನು ಹೇಳಿದೆ ಆ ಸರ್ಕಾರ ಹೇಳಿದ್ದನ್ನೇ ಪಾಲನೆ ಮಾಡೋದು ನಾವು ಹೇಳಕತ್ತೀವಿ. ಅದನ್ನು ಬಿಟ್ಟು ನಾವು ಬೇರೆದೇನು ಮಾಡೋದು ಹೇಳಕತ್ತಿಲ್ಲ. ಸರ್ಕಾರ ಏನು ಕೊಟ್ಟಿದೆ, 10ನೇ ತಿಂಗಳಲ್ಲೇ ಆದೇಶ ಕೊಟ್ಟಿದೆ ಸರ್ಕಾರ. ಆ 10ನೇ ತಿಂಗಳ ಆದೇಶ ಕೊಟ್ಟಿರೋದಕ್ಕೆ ಫೆಬ್ರವರಿ ಬಂತಿದ್ದು ಸುಮಾರು 3-4 ತಿಂಗಳ. ಆ 3-4 ತಿಂಗಳಿಂದ ಏನಿಲ್ಲ, ಸಾರ್ವಜನಿಕರಿಗೆ ಆ ಪಾಯಿಂಟು ಈ ಪಾಯಿಂಟು ಆ ಸಮಸ್ಯೆ ಈ ಸಮಸ್ಯೆ ಹೇಳ್ಕೊತ ಸಾರ್ವಜನಿಕರಿಗೆ ಒಂದು ಅನ್ಯಾಯ ಮಾಡ್ಕೊತ ಬಂದರು. ಇದನ್ನು ಕೇಳಲಿಕ್ಕೆ ಜನಪ್ರತಿನಿಧಿಗಳು ಇರಲಾರ್ದಂಗೆ ಆಯ್ತು ಕರ್ನಾಟಕ ರಾಜ್ಯದಲ್ಲಿ. ಅವ್ರೇನೈತಿ ವಿದೇಶ ಪ್ರವಾಸ, ಒಂದು ಎಸ್ಕಾರ್ಟ್ ಗಾಡಿ ತೊಗೊಂಡು ಸೆಕ್ಯೂರಿಟಿ ತೊಗೊಳ್ಳೋದು ಅಡ್ಡಾಡೋದು, ಈ ಒಂದು ವಿಚಾರದಾಗ ಅಡ್ಡಾಡಕತ್ತಾರೆ ಹೊರತಾಗಿ ಅವರು ಸಾರ್ವಜನಿಕರ ಸಾರ್ವಜನಿಕರ ಸಮಸ್ಯೆ ಬಗ್ಗೆ ಒಂದು ಇತ್ಯರ್ಥಪಡಿಸುವ ಗೋಜಿಗೆ ಹೋಗ್ತಾ ಇಲ್ಲ. ಆಮ್ಯಾಗ ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲೆ ಹಿಡಿತ ಕಳ್ಕೊಂಡಾರ. ಯಾಕಪ್ಪ ಅಂತಂದರೆ ಆ ಅಧಿಕಾರಿಗಳ ಅವರು ಶಾಸಕರ ಕೈಗೊಂಬೆ ಆದ ಹೊತ್ನಾಗ ಇವ್ರಿಗೇನು ಕೇಳಕ್ಕೆ ಆಗೋಲ್ಲ ಅವ್ರಿಗೆ ನಿಮ್ಗೆ ಹೇಳ್ಬೇಕಾದ್ರೆ. ಆದ ಕಾರಣ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು ಈ ವಿದ್ಯುತ್ ಇಲಾಖೆಯ ಬಗ್ಗೆ ಒಂದು ಶೀಘ್ರವಾಗಿ ಮೀಟಿಂಗ್ ತೊಗೋಬೇಕು ಸ್ಟ್ರಾಂಗ್ ಆಗಿ. ಇಲ್ಲಪ್ಪ ಅಂದರೆ ನಿಮ್ಮನ್ನು ಮಾರಕ್ಕೆ ರೆಡಿ ಆಗ್ತಾರೆ ಅವರು ನಿಮ್ಗೆ ಅಧಿಕಾರಿಗಳು. ಈಗ ಇಲಾಖೆ ಮಾರಕ್ಕೆ ರೆಡಿ ಆಗ್ಯಾರ, ಇನ್ನು ಶಾಸಕರು ಸಂಸದರು ಇವ್ರನ್ನೂ ಮಾಡ್ತಾರೆ ಅವ್ರು ಒಂದು ದಿವ್ಸ ನೋಡ್ಕೊಂಡು ನಿಮ್ಗೆ ಹೇಳ್ಬೇಕಂದ್ರೆ. ಆದ ಕಾರಣ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸೋದು ಇಷ್ಟೇ,
ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸೋ ತೆಗೆಸಿಂದ ಈ ಎಲ್ಲ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಎಸ್ಕಾಂ ಅಧಿಕಾರಿಗಳಿಗೆ ನಾ ವಿನಂತಿ ಮಾಡಿಕೊಂಡು ನನ್ನ 2 ಭಾಷೆ ಮುಗ್ತೀನಿ. ನಾನು ಮಲ್ಲಿಕಾರ್ಜುನ ಕೆಂಗಣ ಅಧ್ಯಕ್ಷದಿಂದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. ನಮಸ್ಕಾರ. ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನ್ಯಾಗ ಲೈಟ್ ಒಳಗೆ 2 ಪೈಸೆ ಇಟ್ಕೊಂಡಿರ್ತೀರಿ. ಬಡವರಿಗೆ 2 ಪೈಸೆ ಇಟ್ಕೊಳಕ್ಕೆ ಆಗತ್ತೇನು ರೀ ಶಾಸಕರೇ? 1-2 ಬಲ್ಪ್ ಹಾಕೊಂಡು ಜೀವನ ಮಾಡ್ತಿರ್ತಾರೆ ಬಡವರು. ಅವ್ರನ್ನೆಲ್ಲ ವಿದ್ಯುತ್ ಕಚೇರಿಗೆ ಅಲ್ದಾಡಿಸೋದು, ಅವರಿಂದ ಏನು ಬರೀ ದಿನ ಹೋಗಿ ಬರೋದು. ನೀವು ಯಾಕೆ ಎಲ್ಲ ಮೀಟಿಂಗ್ ಮಾಡ್ತಿರಲ್ಲ? ವಿದ್ಯುತ್ ಬಗ್ಗೆ ಯಾಕೆ ಮಾಡಂಗಿಲ್ಲ? ನಿಮಗೆ ರಸ್ತೆಯಲ್ಲೆಲ್ಲ ಅಲಂಕಾರ ಬೇಕು, ನಿಮ್ಮ ಮನೆಗಳಿಗೆಲ್ಲ ಅಲಂಕಾರ ಬೇಕು, ನೀವು ಮಾಡೋ ಫಂಕ್ಷನ್ಗೆಲ್ಲ ಅಲಂಕಾರ ಬೇಕು ವಿದ್ಯುತ್ನಿಂದ. ಬಡವರ ಮನೆಗೆ ದೀಪ ಬೇಡ? ಬಡವರ ಮನೆ ದೀಪ ಏನು ಕಿತ್ಕೊಳ್ಳಕತ್ತಿರಲ್ಲ, ಒಂದಿನ ದೇವ್ರು ನಿಮ್ಮ ದೀಪನೂ ಕಿತ್ಕೋತಾನ. ಇದು ಎಚ್ಚರಿಕೆ ನಿಮ್ಗೆ. ಯಾಕಂದ್ರೆ ಬಡವರ ಬಗ್ಗೆ ಕಿಂಚಿತ್ ಇಂಚ ಒಂದು ವಿಚಾರ ಇಲ್ಲ ಇವರಿಗೆ, ಯಾವ ಶಾಸಕರಿಗೆ ಇಲ್ಲ. ಇವತ್ತು 8 ಶಾಸಕರಿದ್ದೀರಿ, ಸರ್ಕಾರ ಐತಿ ಇವತ್ತು ಕಾಂಗ್ರೆಸ್ಸದ್ದು. ವಿರೋಧ ಪಕ್ಷಗಳ ನಾಯಕರು ಇಲ್ಲ ನೀರಾಗ ಮನೆಗೀಸಿ ವ್ಯಾಪಾರ ಮಾಡ್ಲಾಕತ್ಯಾರ. JDSನವ್ರು ಅಂತರೂ ಇದ್ದು ಇಲ್ಲಾರ್ದಂಗೆ ಆಗ್ಬಿಟ್ಟಾರ. ನೀವು ಯಾವ ವಿಚಾರದಲ್ಲಿದ್ದೀರಿ? ನಿಮ್ಮ ಕಾರ್ಯಕರ್ತರು ಇದ್ದಾರೆ ಬಡವರು. ಎಲ್ಲ ಪಕ್ಷದಲ್ಲಿ ಬಡವರೇ ನಿಮ್ಮ ಜೀವಾಳ, ಬಡವರೇ ನಿಮ್ಮ ಬೆನ್ನೆಲುಬ. ನೀವು ಆರಿಸ್ತಾರಲ್ಲಕ್ಕ ಬಡ ಮಕ್ಕಳೇ ಬೇಕು ನಿಮಗೆ. AC ಕಾರ್ನಾಗಿದ್ದಂಥ ಮಕ್ಕಳು ಯಾರೂ ಬರೋಂಗಿಲ್ಲ, ಬಂದ್ರೇನು ಬಿಟ್ರೇನು ಕೇರ್ ಮಾಡಂಗಿಲ್ಲ ಅವರು. ಅಂಥ ವಿಚಾರದಾಗ ನೀವು ಈ ಜಿಲ್ಲೆಯಲ್ಲಿ ಏನಾಗತ್ತಿ, ವಿದ್ಯುತ್ ಬಗ್ಗೆ ಏನು ಸಮಸ್ಯೆ ಐತೆ ಅನ್ನೋದನ್ನು ಒಂದು ಮೀಟಿಂಗ್ ಕೂಡ ಮಾಡೋಂಗಿಲ್ಲ. ಇವತ್ತು ಏನಾಗಿದೆ ಪರಿಸ್ಥಿತಿ? ಇವತ್ತು BRP ರೈತ ಭಾರತ ಪಕ್ಷ ಏನೈತಲ್ಲ, ಇವತ್ತು ಹೊಸದಾಗಿ ಉದಯ ಆಗಿರ್ಬೋದು, ಆದರೆ ಮಾಡೋ ಕೆಲಸ ಎಲ್ಲ ಸಕ್ಸಸ್. ಅಂಬೆಗಾಲ ಮಗ ಯಾವತ್ತೂ ಓಡಾಗಿಲ್ಲ. ಮುಂದೊಂದು ದಿನ ಈ ರೈತ ಭಾರತ ಪಕ್ಷದಿಂದ ಎಚ್ಚರಿಕೆ ಗಂಟೆ ಹೇಳ್ತೀನಿ ನಿಮ್ಗೆ, ಎಲ್ಲರದು ನಿಮ್ಮ ಬಾಗಿಲು ಬಂದಾಗ್ತಾವೆ. ಯಾಕಂದ್ರೆ ಇವತ್ತು ನಾವಲ್ಲಿ 1 ವಾರಗಟ್ಟಲೆ ಹೋರಾಟ ಮಾಡಿದೆವು ಈ ರೈತ ಭಾರತ ಪಕ್ಷದಿಂದ. ಇದು ರೈತರ ಪಕ್ಷ, ರೈತರಿಗಾಗಿ ದುಡಿಯುವ ಪಕ್ಷ, ಜನಸಾಮಾನ್ಯರಿಗೆ ಇರುವಂಥ ಪಕ್ಷ. ಇವತ್ತು ರೈತರೆಲ್ಲ ಮನಸ್ಸು ಮಾಡಿದ್ರೆ ನೀವು ಯಾರು ಮುಂದಿನ 28ಕ್ಕೆ ಶಾಸಕರೇ ಆಗೋದಿಲ್ಲ. ನೀವು ರೈತರ ರುಚಿಗೆ ಇಳಿಸ್ಬೇಡ್ರಿ. ಇವತ್ತು ರೈತರ ಪರಿಸ್ಥಿತಿ ಭಾಳ ಇದು ಐತಿ. ಬ್ಯಾಸಿಗೆ ಬಂತು, ಸರಿಯಾಗಿ ವಿದ್ಯುತ್ ಕೊಡ್ತಿಲ್ಲ, ಅದ್ರ ಬಗ್ಗೆ ಎಲ್ಲಿ ಒಂದು ಮೀಟಿಂಗ್ ಮಾಡಂಗಿಲ್ಲ ನೀವು. ಬರೀ ನಿಮ್ಮ ಬೇರೆ ಬೇರೆ ವಿಚಾರ ಅದಾವೆ. ಅವಂದು ಇವು ಹೇಳೋದು, ಇವಂದು ಅವು ಹೇಳೋದು, ಬರೀ ಇದರಾಗ ಕಾಲಹರಣ ಮಾಡಕತ್ತೀರಿ ನೀವು. ಎಲ್ಲರದು ಅದೇ ಹಣೆ ಬರ. ಒಮ್ಮೆ ಬಂತಾರೆ ಇದು ಆಗ್ಬಿಡತ್ತಿ. ಅದಕ್ಕೆ ಇದೇನು ಒಂದು ಆದೇಶ ಒಂದು ಕೊಟ್ಟಿದ್ದಾರೆ 11ರಾಗ. ದಯವಿಟ್ಟು ಇದು ಒಂದು ಆದೇಶವನ್ನು MD ಅವ್ರು ಬಂದು ಒಂದು ಸ್ಪಂದನೆ ಮಾಡಿ ರೈತ ಭಾರತ ಪಕ್ಷಕ್ಕೆ ಒಂದು ಗೆಲುವನ್ನು ಕೊಟ್ಟಿದ್ದಾರೆ. ಆ ಗೆಲುವು ನಿಮ್ಮೆಲ್ಲರ ಒಟ್ಟು ರೈತ ಭಾರತ ಪಕ್ಷದ ಕಾರ್ಯಕರ್ತರು ಎಲ್ಲರ ಗೆಲುವು ಅಂತ ನಾನು ಹೇಳ್ತೀನಿ. ಹೆಸರು ನಗರ ನಿವಾಸಿ ಅನಿಲ್ ಇಕಡೆ. ಜೀವೋತ್ಸವ ಅತ್ಯಂತ ವಿಷಯವಾಗಿ ಬಡವರಿಗೋಸ್ಕರನೇ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಡವರಿಗಾಗಿ ಕೆಳ ಸಮುದಾಯದವರಾಗಿರ್ಬೋದು, ದೀನದಲಿತರಾಗಿರ್ಬೋದು, ಎಲ್ಲಿ ಮೂಲಭೂತ ಸೌಕರ್ಯ ಯಾರ ಹೆಸರಿನಲ್ಲಿ ಒಂದು ಉದ್ದೇಶ ಆಗಿರ್ತದ ಅಂಥವರಿಗೆ ಸಿಗದೇ ಇದ್ದಲ್ಲಿ ಇಂತಹ ರೈತ ಭಾರತ ಪಕ್ಷದಂತಹ ಪಕ್ಷಗಳು ಹೋರಾಟ ಮಾಡಿ ಆ ಬಡವರಿಗೆ ನ್ಯಾಯ ಕೊಡಿಸುವಲ್ಲಿ ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ರಾಜಕಾರಣದಲ್ಲಿ ನಾವು ನೋಡಬೇಕಾದ್ರೆ ಬಡವರ ದೀನದಲಿತರ ಏನು ತೆರಿಗೆ ಹಣ ಯಾವುದಕ್ಕೆ ನಾವು ಅಭಿವೃದ್ಧಿ ಮಾಡಬೇಕು, ಜಿಲ್ಲೆಯ ಅಭಿವೃದ್ಧಿ, ವಿದ್ಯಾರ್ಥಿಗಳ ಅಭಿವೃದ್ಧಿ, ಆರೋಗ್ಯ ಅಭಿವೃದ್ಧಿ, ರೈತರ ಅಭಿವೃದ್ಧಿಗಾಗಿ ಒಂದು ಬಳಸುವಂಥ ಹಣ ನೀವೇನು ಶಾಸಕರಿದ್ದೀರಿ, ರಾಜಕೀಯವರಿದ್ದೀರಿ, ನೀವೆಲ್ಲ ಮೋಜು ಮಸ್ತಿಗಾಗಿ ಇವತ್ತಿನ ತೀರ್ಮಾನದಲ್ಲಿ ಬಳಸುವುದನ್ನು ಪ್ರತ್ಯಕ್ಷವಾಗಿ ಇವತ್ತಿನ ತೀರ್ಮಾನದಲ್ಲಿ ತೋರಿಸ್ತಿದ್ದೀರಿ. ಇದು ಸರಿಯಲ್ಲ. ನೀವು ರಾಜಕಾರಣ ಮಾಡುವುದು ಬಡವರ ಜಿಲ್ಲೆಯ ರಾಜ್ಯದ ಜನತೆಯ ಅಭಿವೃದ್ಧಿಗಾಗಿ ಮಾಡಬೇಕು. ನೀವು ಇನ್ನಾದರೂ ಎಚ್ಚೆತ್ತುಕೊಂಡು ಇಂತಹ ರೈತ ಕುಟುಂಬಗಳಿಗೆ, ಬಡ ದೀನದಲಿತರಿಗೆ ಅಭಿವೃದ್ಧಿ ಮಾಡುವಂಥ ತಮ್ಮ ಗಮನ ಹರಿಸಬೇಕು. ಆ ರೀತಿಯಲ್ಲಿ ತಮ್ಮ ಕಾರ್ಯಗಳನ್ನು ಮಾಡಬೇಕಂತ ಈ ಮೂಲಕ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಿದ್ದರಾಮ ಮಳ್ಳೂರು, ಸಾಮಾಜಿಕ ಹೋರಾಟಗಾರ. ಸರ್ ನಮಸ್ಕಾರ. ನಾನು ಬಸವರಾಜ್ ಬಗಲಿ ಅಂತೇಳಿ. ಸ್ವಲ್ಪ ಜೋರಾಗಿ ಮಾತಾಡ್ರಿ, ಜೋರಾಗಿ ತಲೆ ಜೋರಾಗಿ ಬರ್ಬೇಕು. ಹೇಳ್ರಿ. ಸರ್ ನಾನು ಬಸವರಾಜ್ ಬಗಲಿ ಅಂತೇಳಿ. ನಾನೊಬ್ಬ ಕನ್ಸ್ಯೂಮರ್, ಗ್ರಾಹಕ. ನಾನು ಮನೆ ಕಟ್ಟಿ ಕೂತೀನಿ. ಈಗ ಬೆಳಕಿಲ್ಲ ನನಗೆ. ಈ ರೈತ ಭಾರತ ಪಕ್ಷದ ವತಿಯಿಂದ ನನಗೊಂದು ಬೆಳಕಿಂದ ಆಶಾಕಿರಣ ಎಲ್ಲೋ ಒಂದು ಕಡೆಯಿಂದ ಕಾಣಿಸ್ಯದ. ಬಟ್ ಇದು 2 ರಾಜಕೀಯ ಪಕ್ಷಗಳು ಇದ್ರೂ ಇಲ್ಲಿ ನಮಗೆ ಮಾಡಿಲ್ಲ, ಅವ್ರು ಏನೂ ಕೆಲಸನೇ ಮಾಡಿಲ್ಲ. ಈ ರೈತ ಭಾರತ ಪಕ್ಷದವ್ರು ಮಾಡ್ಯಾರ. ನಮ್ಗೆ ಭಾಳ ಸಂತೋಷ ಉಂಟಾಗ್ಯದ. ಹಿಂಗೆ ಅಭಿವೃದ್ಧಿ ಇವ್ರ ಕಡೆಯಿಂದ ಆಗಲಿ ಅಂತೇಳಿ ನಾನು. ರೈತ ಭಾರತ ಪಕ್ಷದವ್ರು ಏನು ಹೋರಾಟ ಮಾಡಿದ್ದೀವಿ 7 ದಿನಗಳ ನಾವು ಯಶಸ್ವಿಯಾಗಿದ್ದೀವಿ. ಹುಬ್ಳಿಯಿಂದ 1200 ಸ್ಕ್ವೇರ್ ಫುಟ್ದು ಏನು ಜಾಗಕ್ಕೆ ನಮ್ಗೆ ಲೈಟ್ ಕೊಡಲ್ಲ ಅಂತ ಅಂದಿದ್ರು. ಅದಕ್ಕೆ ನಾವು ಹೋರಾಟ ಮಾಡಿದ್ದಕ್ಕೆ ಹುಬ್ಳಿಯಿಂದ AC ಅವರು ಬಂದು ನಮ್ಗೆ ಆದೇಶ ಪತ್ರ ಕೊಟ್ಟಾರೆ. ಅದಕ್ಕೆ ನಮ್ಗೆ ಭಾಳ ಖುಷಿ ಅದ. ಇಲ್ಲಿ ಬಂದು ರೈತ ಭಾರತ ಪಕ್ಷದವರೆಲ್ಲ ವತಿಯಿಂದ ಬಂದು ನಾವು ಸಂಭ್ರಮ ಆಚರಿಸ್ತೀವಿ. ಸಿದ್ದೇಶ್ವರ ಗುಡಿಗೆ ಬಂದು
ಆಯ್ತು ಆಚರಿಸೋಣ. ಹೆಸರು ಹೇಳ್ರಿ ಮೇಡಮ್. ನಿಲಂಬಿಕಾ ಬಿರಾದ. ಹೇಳ್ರಿ ಕಂಪ್ಲೇಂಟ್ ಇದ್ದವ್ರು ಯಾರು? ಹೇಳ್ರಿ ಮಾತಾಡ್ರಿ. ಇವತ್ತಿನ ದಿವಸ ಸ್ನೇಹಿತರೆ, ನಾವು ಸುಮಾರು ಒಂದು 7 ರಿಂದ 8 ದಿವಸ ಸತತವಾಗಿ KB ಮುಂದೆಗೆ ಈ ಒಂದು 1200 ಸ್ಕ್ವೇರ್ ಫೀಟ್ ಇರುವಂಥ ಜನರಿಗೋಸ್ಕರ ಮಾಡೋಂಥ ಹೋರಾಟ. ಯಾಕಂದರೆ ಬಿಜಾಪುರದಲ್ಲಿ 4ನೇ ಭಾಗ ಇರೋದೆಲ್ಲ ಸ್ಕ್ವೇರ್ ಫೀಟ್ನಾಗ ಇದ್ದಾರೆ ಜನ. ಉಳಿದಿರಲ್ಲ MLA MP ಗಳು ಅವರು ಏನೇ ಪ್ಲಾಟ್ ತೊಗೊಂಡಾರ. ಅದಕ್ಕೋಸ್ಕರ ಈ ಅಧಿಕಾರಿಗಳಿಗೆ ಕಣ್ಣು ತರಿಸ್ಬೇಕಾದ್ರೆ ಈ ರೈತ ಭಾರತ ಪಕ್ಷದ ನಮ್ಮ ರಾಜ್ಯ ಅಧ್ಯಕ್ಷರು ಎಲ್ಲರೂ ಸೇರಿ, ನಮ್ಮ ಕರ್ನಾಟಕ ರಾಜ್ಯ ಅಂಕುರ ಪಾಲಕರ ಒಕ್ಕೂಟ, ವಿವಿಧ ಎಲ್ಲ ಜಿಲ್ಲೆಯ ಸಂಘಟನೆಗಳು ಸೇರಿ ನಾವು ಸತತವಾಗಿ 8 ದಿವಸ ನಾವು KB ಮುಂದೆ ಹೋರಾಟ ಮಾಡೋದು ಒಂದು ಪ್ರತಿಫಲವಾಗಿ ಆ ಒಂದು ಬಿಜಾಪುರ ಹುಬ್ಳಿ MD ಅವ್ರು ಬಂದು ಇಲ್ಲಿಕಪ್ಪ ಅಂದ್ರೆ ಅವ್ರಿಗೆ ಗೊತ್ತಿತ್ತು, ಬರ್ಲಿಕ್ಕಪ್ಪ ಅಂದ್ರೆ ನಾವು ನಾಳೆ ಚಾವಿ ಹಾಕ್ತೀವಿ ಅಂತೇಳಿ. ಅದಕ್ಕೋಸ್ಕರ ಯಾಕಂದ್ರೆ ಅವ್ರು ಬಂದು ಈ ಒಂದು ಆದೇಶನ ಕೊಟ್ಟಿದ್ದಾರೆ. ಅದಕ್ಕೋಗಿ ನಾವು ಇವತ್ತು ದಿವಸ ವಿಜೃಂಭಣೆ ಮಾಡ್ತಾ ಇದ್ದೀವಿ. ಯಾವಾಗ ಕೂಡ ಈ ಅಧಿಕಾರಿಗಳಿಗೆ ಹೋರಾಟದಿಂದ ಚಾಟಿ ಮುಗಿದಾಗ ಮಾತ್ರ ಅವರಿಗೆ ಎಚ್ಚರಿಕೆ ಆಗ್ತದೆ, ಅಲ್ಲಿವರೆಗೆ ಎಚ್ಚರಿಕೆ ಆಗೋದಿಲ್ಲ. ಅದಕ್ಕೋಸ್ಕರ ಯಾವಾಗ ಏನೇ ಜನಸಾಮಾನ್ಯರಿಗೆ ತೊಂದರೆ ಆದ್ರೆ ಕರ್ನಾಟಕ ರೈತ ಭಾರತ ಪಕ್ಷದಿಂದ ಆ ಹೋರಾಟಕ್ಕೆ ಸಿದ್ಧ ಇದೆ ಅಂತ ಹೇಳಿ ಇವತ್ತಿನ ತಮ್ಮೆಲ್ಲರೂ ಕೂಡ ಈ ಒಂದು ವಿಜಯೋತ್ಸವದಲ್ಲಿ ಬಂದಂಥ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. RBP ಪಕ್ಷಕ್ಕೆ ರೈತ ಭಾರತ ಪಕ್ಷದಿಂದ ನಾನು ಮಾತಾಡಲು ಬಯಸುತ್ತೇನೆ. 1 ವರ್ಷದಿಂದ ಬಿಜಾಪುರದಲ್ಲಿ ಗುಂಟಾ ಪ್ಲಾಟ್ಗಳಿಗಾಗಲಿ ಯಾವುದೇ 1200 ಸ್ಕ್ವೇರ್ ಫೀಟ್ ಇದ್ದ ಜಾಗ ಒಳಗೆ ಎಲ್ಲ ಕರೆಂಟ್ ಬಂದ್ ಮಾಡಿ ಕಿಸಿಂದ KEBದವರು ನಮ್ಮ ಕತ್ತಲಲ್ಲಿ ಕುಂಡ್ರಿಸಿದ್ರು. ಅದ್ರ ಸಲುವಾಗಿ ನಾವು 7 ದಿನ ಸ್ಟ್ರೈಕ್ ಮಾಡಿದ್ದೀವಿ. ಸ್ಟ್ರೈಕ್ ಮಾಡಿ ಎಲ್ಲರ ಜೊತೆ ಭಾರತ ರೈತ ಪಕ್ಷದಿಂದ ನಾವು ಹೋರಾಡಿ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ ಅಂತ ಹೇಳಿ ಕಿಸಿಂದ ಸಂತೋಷದಿಂದ ಹೇಳಕ್ಕೆ, ಮತ್ತು ನಮ್ಮ ಕೆಂಗನಾಳ್ ಸಾಹೇಬರು, ಖೇಡ್ ಸರ್ ಎಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿದ ಸಲುವಾಗಿ ನಮಗೆ ಒಂದು ಸಂಭ್ರಮದ ಆಚರಣೆಯನ್ನು ಮಾಡಾಕತ್ತೀವಿ ಅಂತ ಹೇಳಕ್ಕೆ ನಾನು ಬಯಸುತ್ತೇನೆ. ಹೆಸರು ಹೇಳ್ರಿ. ಪರಶುರಾಮ್ ಗಾಯಕ್ವಾಡ್. ರೈತ ಭಾರತ ಪಕ್ಷಕ್ಕೆ, ರೈತ ಭಾರತ ಪಕ್ಷಕ್ಕೆ, ಹೇಳಿ ಸರ್ ಅವರಿಗೆ बोलो भारत माता की, बोलो भारत माता की. ರೈತ ಭಾರತ ಪಕ್ಷಕ್ಕೆ, ರೈತರ ಹೋರಾಟಕ್ಕೆ, ರೈತ ಭಾರತ ಪಕ್ಷಕ್ಕೆ, ರೈತ ಭಾರತ ಪಕ್ಷಕ್ಕೆ. बोलो भारत माता की जय, भारत माता की. ಬಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026 ರಿಂದ ಆರಂಭವಾಗಲಿದೆ.